शम्भो स्वयम्भो भो शम्भो शिव 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 शम्भो स्वयम्भो भो गंगाधर शंकर करुणाकर मामव भवसागर तारक गंगाधर शंकर करुणाकर मामव भवसागर तारक भो शम्भो शिव शम्भो स्वयम्भो भो शम्भो शिव शम्भो स्वयम्भो गम भूता प्रपंच रहिता निज गुण निहित नितांत अनंत निज गुण निहित नितांत अनंत आनंद अतिशय अक्षय लिंग निज गुण निहित नितांत अनंत शम्भो शिव शम्भो स्वयम्भो भो शम्भो शिव शम्भो स्वयम्भो हर हर महादेव शम्भो ಶಿವರಾತ್ರಿ ಜಾಗರಣೆ ದಿನ ಹಾಡಿ ಗಂಟ್ಲು ಹೋಗಿದೆ, ಬರ್ತಾ ಇಲ್ಲ ಧ್ವನಿ. ಮಹಾದೇವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ तारी कीट कीट तोम धीमित धीमित धीमि धीमि कीट कीट तोम 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 तारी कीट तोम मदंग मुनिवर वंदित ईशा मदंग मुनिवर वंदित ईशा सर्व दिगंबर वेष्टित वेश नित्य निरंजन नित्य नटेश मदंग मुनिवर वंदित ईशा सर्व दिगंबर वेष्टित वेश नित्य निरंजन नित्य नटेश ईशा सर्वेश सर्वेश भो शम्भो शिव शम्भो स्वयम्भो भो शम्भो शिव शम्भो स्वयम्भो गंगाधर शंकर करुणाकर मामव भवसागर तारक गंगाधर शंकर करुणाकर मामव भवसागर तारक भो शम्भो शिव शम्भो स्वयम्भो भो शम्भो शिव शम्भो स्वयम्भो. ಧನ್ಯವಾದಗಳು. ಧ್ವನಿ ಎಲ್ಲ ಹಾಳಾಗಿದೆ, ಸ್ವಲ್ಪ ಕ್ಷಮಿಸಿ, ಅಷ್ಟು ಸರಿಯಾಗಿ ಬರ್ತಾ ಇಲ್ಲ.
ಭಗವಂತನ ಭಕ್ತಿ ಒಂದು ಮನಸ್ಸಲ್ಲಿದ್ದರೆ ಧ್ವನಿ ಹೇಗಿದ್ರೆ ಏನಂತೆ, ಭಗವಂತನಿಗೆ ಅರ್ಪಿಸೋ ನಮ್ಮ ಸಮರ್ಪಣಾ ಭಾವ ಇದ್ದರೆ ಸಾಕು. ಭಗವಂತ ಭಾವನೆನ ಮಾತ್ರ ಮೆಚ್ಚುತ್ತಾನೆ. ಯಾಕಂದರೆ ನಾನು ಆಕ್ಸಿಡೆಂಟ್ ಆದಾಗ ಬದುಕುಳಿದಿದ್ದೇ ಈ ಕಾರಣದಿಂದಾಗಿ. ನಾನು ಸಾಯೋ ಕೊನೆ ಗಳಿಗೆನಲ್ಲಿ ಶಿವನಾಮ ಸ್ಮರಣೆ ಯಾರು ಮಾಡ್ತಾರೆ ಅವ್ರಿಗೆ ಮತ್ತೆ ಪುನರ್ಜನ್ಮ ಅಂತ ಇರುತ್ತೆ ಅಂತ ಹೇಳ್ತಾರಲ್ಲ, ಅಂಥದ್ದನ್ನು ಫೇಸ್ ಮಾಡಿದ್ದೀನಿ. ಕೊಯಮತ್ತೂರು ಹೋಗ್ತಿರೋವಾಗ ಈಶಾ ಫೌಂಡೇಶನ್ ಶಿವ ಟೆಂಪಲ್ಗೆ ಹೋಗ್ತಿರೋವಾಗ ಅಲ್ಲಿ ಆಕ್ಸಿಡೆಂಟ್ ಆಯಿತು. ಕಾರ್ 5 ಪಲ್ಟಿ ಆಗಿ ಹೋದರೂ ಕೂಡ ಎಲ್ಲರೂ ಯಾರಿಗೂ ಒಂದು ಚೂರು ಗಾಯ ಆಗಿಲ್ಲ. ನನ್ನ ತಮ್ಮ ಡ್ರೈವ್ ಮಾಡ್ತಾಯಿದ್ದ. ಆದರೆ ನನ್ನ ಟೋಟಲ್ ಹಾಫ್ ಪೋರ್ಷನ್ ಕಂಪ್ಲೀಟ್ ಡ್ಯಾಮೇಜ್. ಡಿವೈಡರ್ ತಾಕಿ ಕಾರ್ 5 ಪಲ್ಟಿ ಆಗಿ ಬಿದ್ದಾಗ ನನ್ನ ತಮ್ಮ ಒಂದೇ ಮೇಲೆ ಎತ್ತಿದಾಗ ನನ್ನನ್ನು ಒಂದೇ ಉಸಿರು ಹೇಳ್ಕೊಂಡು, ನಾನು ಇನ್ನೇನು ಬದುಕುಳಿ ಅಲ್ಲ, ಮಕ್ಕಳಿದ್ದಾರೆ ನೋಡ್ಕೊ ಅಷ್ಟೇ ನಾನು ಅಂತ ಹೇಳಿದಾಗ ರೋಡ್ ಮೇಲೆ ಹಾಕಿದ. ಆ ಆಂಬುಲೆನ್ಸ್ ಬಂತು, ಯಾವಾಗ ಕರ್ಕೊಂಡು ಹೋಯ್ತೋ ಗೊತ್ತಿಲ್ಲ. ಆಂಬುಲೆನ್ಸ್ ಹೋಗೋವಾಗ ಅದರಲ್ಲಿ ಶಿವ ತಾಂಡವ ಮಂತ್ರ ಹೇಳ್ತಿದ್ದೆ. ನನಗೆ ಈ ಥರ ಶಿವನಾಮ ಸ್ಮರಣೆ ಮಾಡಿ ಕೆಲವೊಂದು ಅಷ್ಟಕ ನಾಮಾವಳಿಗಳು ಹೇಳ್ತಾ ಇರ್ತೀನಿ. ಆ ಗಳಿಗೆನಲ್ಲಿ ಹಾಸ್ಪಿಟಲ್ಗೆ ಹೋದರೂ ಕೂಡ ಇದು ಸೀರಿಯಸ್ ಕೇಸು, ಮೇಜರ್ ನಾವು ಹಿಡಿಯೋಕ್ಕಾಗಲ್ಲ ಅಂತ ಹೇಳಿದ್ರು. ಆ ಕಾರಣದಿಂದಾಗಿ ನಾನು ಕೊಯಮತ್ತೂರಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ. ಭವಾನಿ ಅನ್ನೋ ಚಿಕ್ಕ ಹಳ್ಳಿ ಪ್ಲೇಸ್, ಅಲ್ಲಿಂದ ಬೆಂಗಳೂರು ಬಂದೆ, ಇಲ್ಲೂ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ. ತಿರ್ಗಾ 48 ಅವರ್ಸ್ ಜರ್ನಿ ಮಾಡಿ ಅಲ್ಲಿಂದ ಇಲ್ಲಿ ಬಂದು, ಇಲ್ಲಿಂದ ಗುಲ್ಬರ್ಗ ಹೋಗಿ ಅಲ್ಲಿ ಅಡ್ಮಿಟ್ ಆದರೆ ಡಾಕ್ಟ್ರು MRI ಸ್ಕ್ಯಾನಿಂಗ್ ಮಾಡಿದಾಗ್ಲೂ ಹೇಳಿದ್ರು ಇದು ಗ್ಯಾರಂಟಿ ಕೊಡಲ್ಲ, ಟೋಟಲಾಗಿ ಸ್ಪ್ಲಿಟ್ ಆಗಿದೆ, ನರ್ವ್ ಸಿಸ್ಟಮ್ ಡ್ಯಾಮೇಜ್ ಆಗಿದೆ, ನೆಕ್ಕಿಂದ ಬ್ಯಾಕ್ ಬೋನ್ ಕನೆಕ್ಟ್ ಇರೋವಂಥದ್ದು, ಬದುಕುಳಿದಿದ್ದೇ ಗ್ರೇಟು, ಮಿರಾಕಲ್ಲು ಅಂತ ಹೇಳಿದ ಮೇಲೆ ನಾನು ಯಾವುದೇ ನನಗೆ ಸರ್ಜರಿನೂ ಆಗಲ್ಲ ಸರಿಪಡಿಸೋಕ್ಕೆ ಅಂತ ಹೇಳಿದ್ರು. ಆ ಗಳಿಗೆಯಿಂದ ನಾನು ಧ್ಯಾನ, ಮೆಡಿಟೇಷನ್ನು, ಯೋಗ ಇದರಲ್ಲೇ ಮಾಡಿಕೊಂಡೆ. ಈ ಥರ ಸಿಂಗಿಂಗ್ಸು, ಒಳ್ಳೊಳ್ಳೆ ಸ್ಪಿರಿಚುವಾಲಿಟಿ ಕಡೆ ಮೈಂಡ್ ಹೋದಾಗಿಂದ ಆ ಭಗವಂತನೇ ನನ್ನ ಪ್ರಾಣ ಕಾಪಾಡಿದ್ದಾನೆ ಅಂತ ನಂಬಿಕೊಂಡು ಭಗವಂತನ ಸೇವೆ ಮಾಡುವಂಥ ಕಾರ್ಯನ ಕೈಗೊಂಡಿದ್ದೀನಿ. ತಾವೆಲ್ಲರೂ ಆಶೀರ್ವದಿಸಬೇಕು ಅಂತ ಕೇಳ್ಕೊತೀನಿ. ಈಗ ತಾನೇ ನಮ್ಮ ಪ್ರಸಾದ್ ಸರ್ ಅವರು ಬಂದಿದ್ದಾರೆ, ಅಡ್ವೊಕೇಟ್. ಸ್ವಾಗತ ಸರ್. ಥ್ಯಾಂಕ್ ಯು ಸೋ ಮಚ್ ಆಗಮಿಸಿದ್ದಕ್ಕೆ.